ನಮಸ್ಕಾರ ರೀಪ್ಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದ ಮಹಿಳಾ ಧ್ರುವತಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಂತ್ರಿ ಅದಾರ ಗೊತ್ತೈತಿರಲ್ಲ, ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್. ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ಗೆ ಒಂದು ಕಾಡಾಕತೈತಿ ರೀ ಭಾಳ. ಯಾಕೆ ನೊಣ ಕಾಡಾಕತೈತಿ ಅದ್ರ ಬಗ್ಗೆನೂ ಭವಿಷ್ಯ ಹೇಳ್ಬೇಕಿರಲ್ಲ. ನೊಣ ಶುಭದ ಸಂಕೇತ ಅಂತಾರ. ಎಲ್ಲಿ ಸಿಹಿ ಐತಿ ಅಲ್ಲಿ ನೊಣ ಬರ್ತೈತಿ, ಎಲ್ಲಿ ಸಿಹಿ ಪದಾರ್ಥಗಳು ಅದಾವ ಅಲ್ಲಿ ನೊಣಗಳು ಬರ್ತಾವ. ಹಂಗೆ ಒಂದು ಫಂಕ್ಷನ್ದಾಗ ಹೋದಾಗ ಸತತವಾಗಿ ನೊಣ ಕಾಡೈತಿ ಅಂದ್ರೆ ಈಕೆ ಕರ್ನಾಟಕ ರಾಜ್ಯದ ಒಂದು ಉನ್ನತ ಸ್ಥಾನ ಹಿಡಿತಾಳೆ. ನಾ ಕಾಕ ಭವಿಷ್ಯ ಹೇಳಿದ್ನಿ, ಮಮತಾ ದೀದಿ ಕರ್ನಾಟಕದ ಧ್ರುವತಾರೆ ಮಹಿಳಾ ಧ್ರುವತಾರೆ ಅಮ್ಮ ಜಯಲಲಿತಾ ಅಮ್ಮ ಭುವನೇಶ್ವರಿ ಚಾಮುಂಡೇಶ್ವರಿ ಅಂಥೇಳಿ ಮಹಿಳೆಯ ಪ್ರೇರಣೆಯೊಂದಿಗೆ ಆ ದೇವತೆಯ ಅನುಗ್ರಹದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಕರ್ನಾಟಕ ರಾಜ್ಯದ 38,000 ಕೋಟಿ ರೂಪಾಯಿಗಳನ್ನು ಇವತ್ತು 2,000 ರೂಪಾಯಿದಂತೆ ಪ್ರತಿ ಮನೆಗೆ ಹಾಕುವ ಸಲುವಾಗಿ ಎಡಬಿಡದೆ ನಿದ್ರಿ ಇಲ್ಲದೂ ಸಹಿತ ತಿರುಗಾಡಕತ್ತಾಳ. 32 ಜಿಲ್ಲೆಯಲ್ಲಿಯೂ ಸಹಿತ ಸಮರ್ಪಕವಾಗಿ ಆ 2,000 ಮುಟ್ಟಬೇಕು. ಹೆಣ್ಮಕ್ಕಳ ಖುಷಿ ಇರಬೇಕು, ಸಂತೃಪ್ತ ಇರಬೇಕು. ಆವಾಗೇ ನನಗೆ ಮಂತ್ರಿ ಸ್ಥಾನ ಕೊಟ್ಟಂಥ ಆ ಸೇವೆಗೆ ಒಂದು ಸಾಕಾರಗೊಳ್ತೈತಿ ಅಂತಾಳ ಈಕೆ ಲಕ್ಷ್ಮೀ ಹೆಬ್ಬಾಳ್ಕರ್. ಆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸತತವಾಗಿ ಒಂದು ನೊಣ ಕಾಡಾಕತೈತಿ. ಆ ದೃಶ್ಯ ಹಾಕಾಕತ್ತೀನಿ. ನೊಣ ಕಾಡಾಕತೈತಿ ಅಂದ್ರೆ ಅಕ್ಕ ನೀ ಮುಂದೆ ಭಾಳ ದೊಡ್ಡ ಹುದ್ದೆಗೆ ಬೆಳಿತಿ, ನಿನಗೆ ಶುಭ ಐತಿ, ಒಳ್ಳೇದು ಆಗತೈತಿ. ಆ ನೊಣ ಯಾವಾಗ ಎಲ್ಲಿ ಬರ್ತೈತಿ ಅನ್ನೋದು ಭವಿಷ್ಯದ ರೂಪ ತೆಗೆದರೂ ಸಹಿತ ನಿನಗೆ ಒಳ್ಳೇದಾಕೈತಿ, ಆ ದೀಪ ಬೆಳಗತೈತಿ. ಅದೇ ಇವತ್ತಿನ ವಿಶೇಷ ಸ್ಟೋರಿ. ನೊಣ ಹೆಂಗೆ ಅಕ್ಕಾಗ ಕಾಡಾಕತೈತಿ ನೋಡ್ರಿ. ನಂಬರ್ 1 ಚಾನಲ್ ಫಾಲೋ ಮಾಡ್ತೀರಿ. ದೃಶ್ಯ ನೋಡಿದ ತಕ್ಷಣ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡಿರಿ. ಕಡಕ ಕಾಕ ಮತ್ತೊಂದು ಸುದ್ದಿ ಹೋಗಿ ಬರ್ತಾನೆ. ನಮಸ್ಕಾರ.